ನೇರ ಕುತ್ಕೊಳ್ಳುವ. ಕುತ್ತಿಗೆ ಬೆನ್ನು ನೇರವಾಗಿರಲಿ. ಪ್ರಾರ್ಥನಾ ಸ್ಥಿತಿ. ಒಂದು ಬಾರಿ ಓಂಕಾರದೊಂದಿಗೆ ಓ ಯೋಗೇನ ಚಿತ್ತಸ್ಯ ಪದೇನ ವಾಚಾಂ ಮಲಂ ಶರೀರಸ್ಯ ಚ ವೈದ್ಯಕೇನ ಯೋಪಾಕರೋತ್ತಂ ಪ್ರವರಂ ಮುನೀನಾಂ ಪತಂಜಲಿಂ ಪ್ರಾಂಜಲಿರಾನತೋಸ್ಮಿ. ಆಬಾಹು ಪುರುಷಾಕಾರಂ ಶಂಖಚಕ್ರಾಸಿಧಾರಿಣಂ ಸಹಸ್ರಶಿರಸಂ ಶ್ವೇತಂ ಪ್ರಣಮಾಮಿ ಪತಂಜಲಿಂ. ಮುಚ್ಚಿ ಕಣ್ಣಿಗೆ ಶಾಖವನ್ನು ಕೊಡಿ. ಉಷ್ಟ್ರಾಸನ ಚಾಲನೆ ಮತ್ತು ಸ್ಥಿತಿಗೆ ಹೋಗುವ. ಪೂರಕ ಮಾಡಿ. ರೇಚಕ, ಪೂರಕ, ರೇಚಕ, ಪೂರಕ, ರೇಚಕ. ಮಂಡಿ ಅಂತರ ಇಟ್ಕೊಳ್ಳಿ. ಮಂಡಿ ನೇರಕ್ಕೆ ಪಾದ ಇರಲಿ. ಪೂರ್ಣ ಉಷ್ಟ್ರಾಸನ ಮಾಡೋಣ. ಪೂರಕ ಮಾಡ್ತಾ ಎರಡು ಕೈಯನ್ನು ಮೇಲಕ್ಕೆ ತನ್ನಿ. ಹಾಗೆ ಪಾದವನ್ನು ಹಿಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ಆಗದಿದ್ದರೆ ಸೊಂಟವನ್ನು ಹಿಡ್ಕೊಳ್ಳಿ. ಸ್ಥಿತಿ ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡ್ ಸಪ್ತ ಅಷ್ಟ. ಹಾಗೆಯೇ ವಾಪಸ್ ಬನ್ನಿ. ವಜ್ರಾಸನಕ್ಕೆ ಬನ್ನಿ. ಸ್ವಸ್ಥ. ದೀರ್ಘ ಶ್ವಾಸವನ್ನು ತಗೊಳ್ಳಿ. ದೀರ್ಘ ಶ್ವಾಸವನ್ನು ಹೊರಕ್ಕೆ ಹಾಕಿ. ಸ್ವಸ್ಥ. ಪರಿಗಾಸನ ಚಾಲನೆ ಮತ್ತು ಸ್ಥಿತಿಗೆ ಹೋಗುವ. ಮಂಡಿ ಮೇಲೆ ನಿಂತುಕೊಳ್ಳಿ. ಎಡ ಕಾಲನ್ನು ಎಡ ಪಕ್ಕದಲ್ಲಿ ಇಟ್ಕೊಳ್ಳಿ. ಎಡ ಹಸ್ತವನ್ನು ಕಾಲಿನ ಮೇಲೆ ಇಟ್ಕೊಳ್ಳಿ. ಬಲಹಸ್ತ ಪೂರಕ ಮಾಡಿ. ರೇಚಕ, ಪೂರಕ ನೇರ, ಹಾಗೆ ರೇಚಕ, ಪೂರಕ, ರೇಚಕ, ಪೂರಕ ನೇರ, ರೇಚಕ, ಪೂರಕ, ರೇಚಕ, ಪೂರಕ ನೇರ, ರೇಚಕ. ಸ್ಥಿತಿಗೆ ಹೋಗುವ. ಉಸಿರನ್ನು ತುಂಬಿಕೊಳ್ತಾ ಕೈಯನ್ನು ಮೇಲಕ್ಕೆ ತನ್ನಿ. ಉಸಿರು ಹೊರಕ್ಕೆ ಹಾಕ್ತಾ ಸಾಧ್ಯವಾದಷ್ಟು ಎಡಭಾಗಕ್ಕೆ ಬೆಂಡಾಗಿ ಸ್ವಲ್ಪ ಕತ್ತನ್ನು ಹೊರಳಿಸಿ ಮೇಲಕ್ಕೆ ನೋಡಿ. ಸ್ಥಿತಿ ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡ್ ಸಪ್ತ ಅಷ್ಟ. ಪೂರಕ ನೇರ, ರೇಚಕ. ಕೈ ಕೆಳಕ್ಕೆ. ಹಾಗೆಯೇ ಬಲಕನ್ನು ಬಲ ಪಕ್ಕದಲ್ಲಿ ಇಟ್ಕೊಳ್ಳಿ. ಬಲಹಸ್ತನ ಕಾಲ ಮೇಲೆ ಇಟ್ಕೊಳ್ಳಿ. ಎಡ ಹಸ್ತನ ಪೂರಕ ಮಾಡಿ. ರೇಚಕ, ಪೂರಕ ನೇರ, ರೇಚಕ, ಪೂರಕ, ರೇಚಕ, ಪೂರಕ ನೇರ, ರೇಚಕ, ಪೂರಕ, ರೇಚಕ, ಪೂರಕ ನೇರ, ರೇಚಕ. ಈಗ ಸ್ಥಿತಿಗೆ ಹೋಗುವ. ಉಸಿರನ್ನು ತುಂಬಿಕೊಳ್ತಾ ಕೈಯನ್ನು ಮೇಲಕ್ಕೆ ತನ್ನಿ. ಉಸಿರು ಹೊರಕ್ಕೆ ಹಾಕ್ತಾ ಬಲಭಾಗಕ್ಕೆ ಬೆಂಡಾಗಿ ಕತ್ತನ್ನು ಹೊರಳಿಸಿ ಮೇಲಕ್ಕೆ ನೋಡಿ. ಸ್ಥಿತಿ ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡ್ ಸಪ್ತ ಅಷ್ಟ. ಪೂರಕ ನೇರ, ರೇಚಕ. ಕೈ ಕೆಳಕ್ಕೆ. ಹಾಗೆ ವಿಶ್ರಾಂತ ಸ್ಥಿತಿಗೆ ಬನ್ನಿ. ವಜ್ರಾಸನದಲ್ಲಿ ಕೂತ್ಕೊಳ್ಳಿ. ದೀರ್ಘ ಶ್ವಾಸವನ್ನು ತಗೊಳ್ಳಿ. ದೀರ್ಘ ಶ್ವಾಸವನ್ನು ಹೊರಕ್ಕೆ ಹಾಕಿ. ಸ್ವಸ್ಥ. ಹಾಗೆ ಮೇಲೆ ಕೇಳುವ. ಸಮಸ್ಥಿತಿಗೆ ಬನ್ನಿ. ತ್ರಿಕೋಣಾಸನ ಚಾಲನೆ ಮತ್ತು ಸ್ಥಿತಿಗೆ ಹೋಗುವ. ಎರಡು ಕಾಲುಗಳ ನಡುವೆ 3ರಿಂದ 3.5 ಫೀಟ್ ಅಂತರ ಇಟ್ಕೊಳ್ಳಿ. ಬಲಕಾಲು 90 ಡಿಗ್ರಿ ಇರಲಿ. ಎಡಕಾಲು ಸಮಾನಾಂತರವಾಗಿರಲಿ. ಉಸಿರನ್ನು ತುಂಬಿಕೊಳ್ತಾ ಎರಡು ಕೈಗಳು ಭುಜದ ನೇರಕ್ಕೆ. ಹಾಗೆ ಉಸಿರನ್ನು ಹೊರಕ್ಕೆ ಹಾಕ್ತಾ ಎಡಭಾಗಕ್ಕೆ ಬೆಂಡಾಗಿ ಎಷ್ಟು ಸಾಧ್ಯವಷ್ಟು ಬೆಂಡಾಗಿ. ಹಾಗೆ ಪೂರಕ ನೇರ,
ರೇಚಕ ಪೂರಕ ನೇರ, ರೇಚಕ ಪೂರಕ ನೇರ, ರೇಚಕ. ಸ್ಥಿತಿ. ನಿಮ್ಮ ಮಂಡಿಯ ಹತ್ತಿರ ಹಸ್ತ ಇಟ್ಕೊಳ್ಳಿ. ಸೊಂಟದ ಭಾಗ ಸ್ವಲ್ಪ ಮುಂದಕ್ಕೆ ತನ್ನಿ, ಭುಜದ ಭಾಗ ಅಷ್ಟು ನೇರ ಮಾಡಿ ಕತ್ತನ್ನು ಹೊರಳಿಸಿ ಮೇಲಕ್ಕೆ ನೋಡಿ. ಸ್ಥಿತಿ. ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡ್ ಸಪ್ತ ಅಷ್ಟ. ಪೂರಕ ನೇರ, ರೇಚಕ. ಕೈ ಕೆಳಕ್ಕೆ, ಎಡಕಾಲು ಸಮಾನಾಂತರವಾಗಿರಲಿ, ಬಲಕಾಲು 90 ಡಿಗ್ರಿ ಮಾಡಿ ಉಸಿರನ್ನು ತುಂಬಿಕೊಳ್ತಾ ಎರಡೂ ಕೈಗಳು ಭುಜದ ನೇರಕ್ಕೆ, ಹಾಗೆಯೇ ಬಲಭಾಗಕ್ಕೆ ಬೆಂಡಾಗಿ, ಎಷ್ಟು ಸಾಧ್ಯವಷ್ಟು ಬೆಂಡಾಗಿ. ಪೂರಕ ನೇರ, ರೇಚಕ ಪೂರಕ ನೇರ, ರೇಚಕ ಪೂರಕ ನೇರ. ಈಗ ಸ್ಥಿತಿಗೆ ಹೋಗೋ ಉಸಿರು ತುಂಬಿಕೊಳಿಸಿ ಹೊರಕ್ಕೆ ಹಾಕ್ತಾ ಬಲಭಾಗಕ್ಕೆ ಬೆಂಡಾಗಿ ನಿಮ್ಮ ಬಲಹಸ್ತವನ್ನು ಮಂಡಿಯ ನೀರು ನೆಲಕ್ಕೆ ತಾಗಿಸಿ, ಭುಜದ ಭಾಗ ಹಿಂದಕ್ಕೆ ತನ್ನಿ, ಸೊಂಟದ ಭಾಗ ಸ್ವಲ್ಪ ಮುಂದಕ್ಕೆ ತನ್ನಿ, ಕತ್ತನ್ನು ಹೊರಳಿಸಿ ಮೇಲಕ್ಕೆ ನೋಡಿ. ಸ್ಥಿತಿ. ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡ್ ಸಪ್ತ ಅಷ್ಟ. ಪೂರಕ ನೇರ, ರೇಚಕ. ಕೈ ಕೆಳಕ್ಕೆ, ಹಾಗೆಯೇ ಸಮಸ್ಥಿತಿಗೆ ಬನ್ನಿ. ವಿಶ್ರಾಂತಿ. ದೀರ್ಘ ಶ್ವಾಸವನ್ನು ತಗೊಳ್ಳಿ. ದೀರ್ಘ ಶ್ವಾಸವನ್ನು ಹೊರಕ್ಕೆ ಹಾಕಿ ಸ್ವಸ್ಥ ಸಮಸ್ಥಿತಿಗೆ ಬನ್ನಿ. ಪಾರ್ಶ್ವ ಕೋಣಾಸನ ಮಾಡುವ. ಎರಡು ಕಾಲುಗಳ ನಡುವೆ 3 ರಿಂದ 3.5 ಫೀಟ್ ಅಂತರ ಇಟ್ಕೊಳ್ಳಿ. ಬಲಕಾಲು 90 ಡಿಗ್ರಿ, ಎಡಕಾಲು ಸಮಾನಾಂತರಲ್ಲಿ. ಉಸಿರನ್ನು ತುಂಬಿಕೊಳ್ಳಿ, ಕೈಯನ್ನು ಮೇಲಕ್ಕೆ ತನ್ನಿ, ಹಾಗೆ ಉಸಿರನ್ನು ಹೊರಕ್ಕೆ ಹಾಕ್ತಾ ಎಡಕಾಲು ಎಲ್ಲರೂ ಎಡಕಾಲನ್ನ 90 ಡಿಗ್ರಿ ಮಾಡಿ. ಹಾಂ, ಎಲ್ಲರೂ ಎಡಕಾಲು ಈಚೆ ಕಾಲನ್ನ. ಹಾಂ, ಎಲ್ಲರೂ ಎಡಕಾಲು 90 ಡಿಗ್ರಿ, ಬಲಕಾಲು ಸಮಾನಾಂತರ ಇರಲಿ. ಉಸಿರನ್ನು ತುಂಬಿಕೊಳ್ಳಿ, ಉಸಿರನ್ನು ಹೊರಕ್ಕೆ ಹಾಕ್ತಾ ಕಾಲನ್ನು ಎಲ್ ಶೇಪಿಗೆ ತನ್ನಿ, ಹಾಗೆ ಕೈಯನ್ನು ಕಿವಿಯ ನೇರ ಹಿಂದಕ್ಕೆ ತನ್ನಿ, ಹಾಗೆ ಪೂರಕ ನೇರ, ರೇಚಕ ಪೂರಕ ನೇರ, ರೇಚಕ ಪೂರಕ ನೇರ. ಈಗ ಸ್ಥಿತಿಗೆ ಹೋಗುವ. ಉಸಿರು ತುಂಬಿಕೊಳ್ಳಿ, ಉಸಿರನ್ನು ಹೊರಕ್ಕೆ ಹಾಕ್ತಾ ಕಾಲೆಲ್ ಶಿಪಿಗೆ ತನ್ನಿ, ಕೈಯನ್ನು ನೆಲಕ್ಕೆ ತಾಗಿಸಿ, ಕೈ ನೆತ್ತಿ ನೇರ ಹಿಂದಕ್ಕೆ ತನ್ನಿ, ಸೊಂಟದ ಭಾಗವನ್ನು ಸ್ವಲ್ಪ ತಗ್ಗಿಸಿ, ಕತ್ತನ್ನು ಹೊರಳಿಸಿ ಮೇಲಕ್ಕೆ ನೋಡಿ. ಸ್ಥಿತಿ. ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡ್ ಸಪ್ತ ಅಷ್ಟ. ಪೂರಕ ನೇರ, ರೇಚಕ. ಕೈ ಕೆಳಕ್ಕೆ, ಎಡಕಾಲು ಸಮಾನಾಂತರ ಇರಲಿ, ಬಲಕಾಲು 90 ಡಿಗ್ರಿ ಮಾಡಿ. ಸ್ಥಿತಿ ಚಾಲನೆ ಮತ್ತು ಸ್ಥಿತಿಗೆ ಹೋಗುವ. ಉಸಿರನ್ನು ತುಂಬಿಕೊಳ್ಳಿ, ಉಸಿರನ್ನು ಹೊರಕ್ಕೆ ಹಾಕ್ತಾ ಕೈಯನ್ನು ನೆತ್ತಿಯ ನೇರ ತನ್ನಿ, ಹಾಗೆ ಪೂರಕ ನೇರ, ರೇಚಕ ಪೂರಕ ನೇರ, ರೇಚಕ ಪೂರಕ ನೇರ. ಸ್ಥಿತಿಗೆ ಹೋಗುವ. ಉಸಿರನ್ನು ತುಂಬಿಕೊಳ್ಳಿ, ಉಸಿರನ್ನು ಹೊರಕ್ಕೆ ಹಾಕ್ತಾ ಕಾಲನ್ನು ಎಲ್ ಶೇಪ್ಗೆ ತನ್ನಿ, ಕೈಯನ್ನು ನೆತ್ತಿಯ ನೇರ ಹಿಂದಕ್ಕೆ ತನ್ನಿ, ಕಿವಿಗೆ ತಾಗುವಂತಿರಲಿ. ದೇಹದ ಭಾಗನ ಸ್ವಲ್ಪ ಟ್ವಿಸ್ಟ್ ಮಾಡಿ ನಿಮ್ಮ ಹಸ್ತ ನೋಡಿ. ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡ್ ಸಪ್ತ ಅಷ್ಟ. ಪೂರಕ ನೇರ, ರೇಚಕ. ಕೈ ಕೆಳಕ್ಕೆ, ಕಾಲು ಹತ್ತಿರ ತನ್ನಿ, ಸಮಸ್ಥಿತಿ, ಹಾಗೆ ವಿಶ್ರಾಂತ ಸ್ಥಿತಿಗೆ ಬನ್ನಿ. ದೀರ್ಘ ಶ್ವಾಸವನ್ನು ತಗೊಳ್ಳಿ. ದೀರ್ಘ ಶ್ವಾಸವನ್ನು ಹೊರಕ್ಕೆ ಹಾಕಿ. ಇನ್ನೊಮ್ಮೆ ಪೂರಕ, ರೇಚಕ, ಸ್ವಸ್ಥ ಸಮಸ್ಥಿತಿಗೆ ಬನ್ನಿ. ವೀರಭದ್ರಾಸನ ಪ್ರಕಾರ ಏಕ್ ಚಾಲನೆ ಮಾಡುವ ಮತ್ತು ಸ್ಥಿತಿಗೆ ಹೋಗುವ. ಬಲಕಾಲನ್ನ 3 ರಿಂದ 3.5 ಫೀಟ್ ಮುಂದಕ್ಕೆ ತನ್ನಿ, ಎಡಕಾಲು 20 ಡಿಗ್ರಿಯಷ್ಟು ಕ್ರಾಸ್ ಇರಲಿ. ಪೂರಕ ಮಾಡಿಕೊಳ್ಳಿ. ಎರಡು ಹಸ್ತ
ಭುಜದ ನೇರಕ್ಕೆ ತನ್ನಿ, ಹಸ್ತ ಊರ್ಧ್ವಮುಖ, ಇನ್ನೂ ಮೇಲಕ್ಕೆ ತನ್ನಿ, ಹಸ್ತವನ್ನು ಪರಸ್ಪರ ಒತ್ತಿ ಉಸಿರನ್ನು ತುಂಬಿಕೊಳ್ಳಿ. ಉಸಿರು ಹೊರಕ್ಕೆ ಹಾಕ್ತಾ ಮುಂದಕ್ಕೆ ಬಾಗಿ ಮುಂದಿನ ಕಾಲ ಎಲ್ ಶೇಪಿಗೆ ತನ್ನಿ. ಪೂರಕ ನೇರ, ರೇಚಕ, ಪೂರಕ ನೇರ, ರೇಚಕ. ಈಗ ಸ್ಥಿತಿಗೆ ಹೋಗುವ. ಪೂರಕ ಮಾಡಿಕೊಳ್ಳಿ. ಮುಂದಿನ ಕಾಲ ಎಲ್ ಶೇಪಲ್ಲಿರಲಿ. ಕತ್ತನ್ನು ಹೊರಳಿಸಿ ಮೇಲಕ್ಕೆ ನೋಡಿ. ದೇಹದ ಭಾಗದ ಸ್ವಲ್ಪ ಹಿಂದಕ್ಕೆ ತನ್ನಿ. ಸ್ಥಿತಿ ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡ್ ಸಪ್ತ ಅಷ್ಟ. ಪೂರಕ ನೇರ, ರೇಚಕ. ಹಸ್ತ ಭುಜದ ನೇರಕ್ಕೆ, ಅಧೋಮುಖ, ಇನ್ನು ಕೆಳಕ್ಕೆ. ಹಾಗೆ ಸಮಸ್ಥಿತಿಗೆ ಬನ್ನಿ. ಈಗ ಎಡಕಾಲನ್ನು 3 ರಿಂದ 3.5 ಫೀಟ್ ಮುಂದಕ್ಕೆ ತನ್ನಿ. ಹಿಂದಿನ ಕಾಲು 20 ಡಿಗ್ರಿಯಷ್ಟು ಕ್ರಾಸ್ ಇರಲಿ. ಹಸ್ತವನ್ನು ಭುಜದ ನೇರಕ್ಕೆ ತನ್ನಿ. ಹಸ್ತ ಊರ್ಧ್ವಮುಖ, ಇನ್ನು ಮೇಲಕ್ಕೆ ತನ್ನಿ. ಹಸ್ತವನ್ನು ಪರಸ್ಪರ ಒತ್ತಿ ಉಸಿರು ತುಂಬಿಕೊಳ್ಳಿ. ಉಸಿರು ಹೊರಕ್ಕೆ ಹಾಕ್ತಾ ಮುಂದಿನ ಕಾಲನ್ನು ಎಲ್ ಶೇಪಿಗೆ ತನ್ನಿ. ಹಾಗೆ ಪೂರಕ ನೇರ, ರೇಚಕ, ಪೂರಕ ನೇರ, ರೇಚಕ, ಪೂರಕ ನೇರ. ಈಗ ಸ್ಥಿತಿಗೆ ಹೋಗುವ. ಉಸಿರನ್ನು ತುಂಬಿಕೊಳ್ಳಿ. ಉಸಿರು ಹೊರಕ್ಕೆ ಹಾಕ್ತಾ ಮುಂದಿನ ಕಾಲ ಶೇಪಿಗೆ ತನ್ನಿ. ಹಿಂದಿನ ಕಾಲ ನೇರ ಇರಲಿ. ಕತ್ತನ್ನು ಹೊರಡಿಸಿ ಮೇಲಕ್ಕೆ ನೋಡಿ. ಸ್ವಲ್ಪ ಹಿಂದಕ್ಕೆ ಬೆಂಡ್ ಆಗಿ. ಸ್ಥಿತಿ ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡ್ ಸಪ್ತ ಅಷ್ಟ. ಪೂರಕ ನೇರ, ರೇಚಕ. ಹಸ್ತ ಭುಜದ ನೇರಕ್ಕೆ, ಅಧೋಮುಖ, ಇನ್ನು ಕೆಳಕ್ಕೆ. ಸಮಸ್ಥಿತಿಗೆ ಬನ್ನಿ. ವಿಶ್ರಾಂತಿ. ದೀರ್ಘ ಶ್ವಾಸವನ್ನು ತಗೊಳ್ಳಿ. ದೀರ್ಘ ಶ್ವಾಸವನ್ನು ಹೊರಕ್ಕೆ ಹಾಕಿ. ಇನ್ನೊಮ್ಮೆ ಪೂರಕ ಮಾಡಿ. ರೇಚಕ, ಪೂರಕ, ರೇಚಕ. ಸ್ವಸ್ಥ. ಸಮಸ್ಥಿತಿಗೆ ಬನ್ನಿ. ಸಮತಲ ಸ್ಥಿತಿ. 1 2 3 4. ಶಿಥಿಲ ದಂಡಾಸನದಲ್ಲಿ ವಿಶ್ರಾಂತಿ. ಸ್ವಸ್ಥ ಸಮತಲ ಸ್ಥಿತಿಗೆ ಬನ್ನಿ. ಎರಡೂ ಪಾದಗಳನ್ನು ಬಲಭಾಗಕ್ಕೆ ಮಡಚಿ ಭರದ್ವಾಜಾಸನ ಮಾಡುವ. ಬಲಭಾಗಕ್ಕೆ ತನ್ನಿ. ಉಸಿರನ್ನು ತುಂಬಿಕೊಳ್ತಾ ಎರಡು ಹಸ್ತ ಮೇಲಕ್ಕೆ, ಹಾಗೆ ಉಸಿರು ಹೊರಕ್ಕೆ ಹಾಕ್ತಾ ಆದಷ್ಟು ನಿಮ್ಮ ಎಡಭಾಗದಿಂದ ಹಿಂದಕ್ಕೆ ತಿರುಗಿ. ಹಾಗೆ ಪೂರಕ ನೇರ, ರೇಚಕ, ಪೂರಕ ನೇರ, ರೇಚಕ, ಪೂರಕ ನೇರ. ಈಗ ಸ್ಥಿತಿಗೆ ಹೋಗುವ. ಉಸಿರನ್ನು ತುಂಬಿಕೊಳ್ಳಿ. ಉಸಿರನ್ನು ಹೊರಕ್ಕೆ ಹಾಕ್ತಾ ನಿಮ್ಮ ಎಡಭಾಗಕ್ಕೆ ತಿರುಗಿ. ನಿಮ್ಮ ಬಲ ಹಸ್ತವನ್ನು ಮಂಡಿ ಹತ್ತಿರ, ಎಡ ಹಸ್ತವನ್ನು ಬೆನ್ನ ಹಿಂದೆ ಇಟ್ಕೊಳ್ಳಿ. ಉಸಿರನ್ನು ತುಂಬಿಕೊಳ್ಳಿ. ಉಸಿರು ಹೊರಕ್ಕೆ ಹಾಕ್ತಾ ಆದಷ್ಟು ಹಿಂದಕ್ಕೆ ತಿರುಗಿ. ಭರದ್ವಾಜಾಸನ ಸ್ಥಿತಿ. ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡ್ ಸಪ್ತ ಅಷ್ಟ. ಅಲ್ಲಿಯೇ ಸುಪ್ತ ಭರದ್ವಾಜಾಸನ. ಅಲ್ಲಿಯೇ ಹಿಂದಕ್ಕೆ ಮಲಗಿ ನಿಮ್ಮ ಬಲ ಕೆನ್ನೆ ನೆಲಕ್ಕೆ ತಾಗಿಸಿ. ಎರಡು ಕೈಗಳ ನಡುವಿನಿಂದ ನಿಮ್ಮ ಪಾದವನ್ನು ನೋಡಿ. ಸ್ಥಿತಿ ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡ್ ಸಪ್ತ ಅಷ್ಟ. ಹಾಗೆಯೇ ಪೂರಕ ಮಾಡ್ತಾನೆ. ರೇಚಕ. ಎರಡು ಕೈ ಕೆಳಕ್ಕೆ. ಸಮತಲ ಸ್ಥಿತಿಗೆ ಬನ್ನಿ. ಎರಡೂ ಕಾಲುಗಳನ್ನು ಮಡಚಿ ಎಡಭಾಗಕ್ಕೆ ತನ್ನಿ. ಭರದ್ವಾಜಾಸನ ಚಾಲನೆ ಮತ್ತು ಸ್ಥಿತಿ. ಪೂರಕ ಮಾಡಿ. ರೇಚಕ, ಪೂರಕ ನೇರ, ರೇಚಕ, ಪೂರಕ ನೇರ, ರೇಚಕ, ಪೂರಕ ನೇರ. ಈಗ ಸ್ಥಿತಿಗೆ ಹೋಗುವ. ಪೂರಕ ಮಾಡಿಕೊಳ್ಳಿ. ಹಾಗೆಯೇ ರೇಚಕ ಮಾಡ್ತಾ ನಿಮ್ಮ ಎಡ ಹಸ್ತವನ್ನು ಬಲ ಮಂಡಿ ಹತ್ತಿರ, ಬಲ ಹಸ್ತವನ್ನು ಬೆನ್ನ ಹಿಂದೆ ಇಟ್ಕೊಳ್ಳಿ.
ಉಸಿರನ್ನು ತುಂಬಿಕೊಳ್ಳಿ, ಉಸಿರನ್ನು ಹೊರಕ್ಕೆ ಹಾಕ್ತಾ ಆದಷ್ಟು ಹಿಂದಕ್ಕೆ ತಿರುಗಿ. ಸ್ಥಿತಿ ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡ್ ಸಪ್ತ ಅಷ್ಟ. ಅಲ್ಲಿಯೇ ಸುಪ್ತ ಭರದ್ವಾಜಾಸನ. ಹಿಂದಕ್ಕೆ ಮಲಗಿ ನಿಮ್ಮ ಎಡಕ್ಕೆನ್ನೆ ನೆಲಕ್ಕೆ ತಾಗಿಸಿ. ಎರಡೂ ಕೈಗಳ ನಡುವಿನಿಂದ ನಿಮ್ಮ ಪಾದವನ್ನು ನೋಡಿ. ಸ್ಥಿತಿ ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡ್ ಸಪ್ತ ಅಷ್ಟ. ಪೂರಕ ನೇರ. ರೇಚಕ ಎರಡು ಹಸ್ತಗಳು ಕೆಳಕ್ಕೆ. ಸಮತಲ ಸ್ಥಿತಿ. ವಿಶ್ರಾಂತಿ. ದೀರ್ಘ ಶ್ವಾಸವನ್ನು ತಗೊಳ್ಳಿ. ದೀರ್ಘ ಶ್ವಾಸವನ್ನು ಹೊರಕ್ಕೆ ಹಾಕಿ. ಇನ್ನೊಮ್ಮೆ ಪೂರಕ, ರೇಚಕ. ಇನ್ನೊಮ್ಮೆ ದೀರ್ಘವಾಗಿ ಪೂರಕ ಮಾಡಿಕೊಳ್ಳಿ. ದೀರ್ಘ ರೇಚಕ, ಸ್ವಸ್ಥ. ಈಗ ಎರಡೂ ಪಾದವನ್ನು ಒಟ್ಟಿಗೆ ಸೇರಿಸಿ ಸಮತಲ ಸ್ಥಿತಿಗೆ ಬನ್ನಿ. ಜಾನು ಶೀರ್ಷಾಸನ ಮಾಡುವ. ಬಲ ಕಾಲನ್ನು ಮಡಚಿ ತೊಡೆಯ ಮೂಲದಲ್ಲಿಟ್ಟುಕೊಳ್ಳಿ. ಜಾನು ಶೀರ್ಷಾಸನ ಚಾಲನೆ ಮತ್ತು ಸ್ಥಿತಿಗೆ ಹೋಗುವ. ಪೂರಕ ಮಾಡ್ತಾ ಎರಡೂ ಕೈಯನ್ನು ಮೇಲಕ್ಕೆ ತಾನೆ ಉಸಿರು ತುಂಬಿಕೊಳ್ಳಿ. ಉಸಿರು ಹೊರಕ್ಕೆ ಹಾಕ್ತಾ ಎಷ್ಟು ಸಾಧ್ಯವಷ್ಟು ಬೆಂಡಾಗಿ. ಪೂರಕ, ರೇಚಕ, ಪೂರಕ, ರೇಚಕ, ಪೂರಕ. ಸ್ಥಿತಿಗೆ ಹೋಗುವ. ಎರಡೂ ಕೈಯನ್ನು ಮೇಲಕ್ಕೆತ್ತಿ ಬೆನ್ನನ್ನು ನೇರ ಮಾಡಿ ಉಸಿರನ್ನು ತುಂಬಿಕೊಳ್ಳಿ. ಉಸಿರು ಹೊರಕ್ಕೆ ಹಾಕ್ತಾ ಸಾಧ್ಯವಾದಷ್ಟು ಮುಂದಕ್ಕೆ ಬಾಗಿ ಗಲ್ಲವನ್ನಾಗಲಿ ಹಣೆಯನ್ನಾಗಲಿ ಮೊಣಕಾಲಿಗೆ ತಾಗಿಸ್ಲಿಕ್ಕೆ ಪ್ರಯತ್ನವನ್ನು ಮಾಡಿ. ಸ್ಥಿತಿ ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡ್ ಸಪ್ತ ಅಷ್ಟ. ಪೂರಕ ನೇರ. ರೇಚಕ ಕೈ ಕೆಳಕ್ಕೆ. ಸಮತಲ ಸ್ಥಿತಿಗೆ ಬನ್ನಿ. ಎಡಕಾಲನ್ನು ಮಡಚಿ ತೊಡೆಯ ಮೂಲದಲ್ಲಿ ಇಟ್ಕೊಳ್ಳಿ. ಪೂರಕ ಮಾಡ್ತಾ ಎರಡೂ ಕೈಯನ್ನು ಮೇಲಕ್ಕೆ ತನ್ನಿ. ರೇಚಕ, ಪೂರಕ ನೇರ. ರೇಚಕ, ಪೂರಕ ನೇರ. ರೇಚಕ, ಪೂರಕ ನೇರ. ಬೆನ್ನು ನೇರ ಮಾಡಿ ಕೈಯನ್ನು ಸಾಧ್ಯವಾದಷ್ಟು ಮೇಲಕ್ಕೆಳೆದಿ ಉಸಿರು ತುಂಬಿಕೊಳ್ಳಿ. ಅದೇ ಬಿಗುವಿನಲ್ಲಿ ಮುಂದಕ್ಕೆ ಬಾಗಿ ಪಾದವನ್ನು ಲಾಕ್ ಮಾಡಿ ಇಟ್ಕೊಳ್ಳಿ. ಗಲ್ಲವನ್ನಾಗಲಿ ಹಣೆಯನ್ನಾಗಲಿ ಮೊಣಕಾಲಿಗೆ ತಾಗಿಸ್ಲಿಕ್ಕೆ ಪ್ರಯತ್ನ ಮಾಡಿ. ಸ್ಥಿತಿ ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡ್ ಸಪ್ತ ಅಷ್ಟ. ಪೂರಕ ನೇರ. ರೇಚಕ ಕೈ ಕೆಳಕ್ಕೆ. ಸಮತಲ ಸ್ಥಿತಿ. ವಿಶ್ರಾಂತಿ. ಉಪವಿಷ್ಟ ಕೋನಾಸನ ಮಾಡೋಣ. ಸಮತಲ ಸ್ಥಿತಿಗೆ ಬನ್ನಿ. ಎರಡು ಕಾಲುಗಳ ನಡುವೆ ಅಂತರ ಇಟ್ಟುಕೊಳ್ಳಿ. ಎರಡೂ ಕೈಯನ್ನು ಪೂರಕ ಮಾಡಿ. ರೇಚಕ, ಹಾಗೆಯೇ ಪೂರಕ ನೇರ. ರೇಚಕ, 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 ಪೂರಕ ನೇರ. ಈಗ ಸ್ಥಿತಿಗೆ ಹೋಗುವ. ಉಸಿರನ್ನು ತುಂಬಿಕೊಳ್ಳಿ. ಉಸಿರನ್ನು ಹೊರಕ್ಕೆ ಹಾಕ್ತಾ ಬಲಭಾಗಕ್ಕೆ ಬೆಂಡಾಗಿ. ಬಲಭಾಗಕ್ಕೆ ಬೆಂಡಾಗಿ ನಿಮ್ಮ ಪಾದವನ್ನು ಹಿಡ್ಕೊಳ್ಳಿ. ಗಲ್ಲವನ್ನಾಗ್ಲಿ ಹಣೆಯನ್ನಾಗ್ಲಿ ಮೊಣಕಾಲಿಗೆ ತಾಗಿಸ್ಲಿಕ್ಕೆ ಪ್ರಯತ್ನ ಮಾಡಿ. ಸ್ಥಿತಿ ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡ್ ಸಪ್ತ ಅಷ್ಟ. ಪೂರಕ ನೇರ. ರೇಚಕ ಎಡಭಾಗಕ್ಕೆ ಬೆಂಡಾಗಿ ಗಲ್ಲವನ್ನಾಗಲಿ ಹಣೆಯನ್ನಾಗಲಿ ಮೊಣಕಾಲಿಗೆ ತಾಗಿಸಿ. ಸ್ಥಿತಿ ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡ್ ಸಪ್ತ ಅಷ್ಟ. ಪೂರಕ ನೇರ. ಹಾಗೆ ರೇಚಕ ಸಾಧ್ಯವಾದಷ್ಟು ಮುಂದಕ್ಕೆ ಬಾಗಿ. ಹಾಗೆಯೇ ಪೂರಕ ಮಾಡ್ತಾ ಮೇಲಕ್ಕೆ ಬನ್ನಿ.
ಇನ್ನೊಮ್ಮೆ ರೇಚಕ, ಹಾಗೆಯೇ ಪೂರಕ ನೀರ. ಇನ್ನೊಮ್ಮೆ ರೇಚಕ, ಹಾಗೆಯೇ ಪೂರಕ ನೀರ. ಈಗ ಉಪವಿಷ್ಟ ಕೋನಾಸನ ಮಾಡೋಣ. ನಿಮ್ಮ ಎರಡು ಪಾದವನ್ನು ಹಿಡ್ಕೊಳ್ಳಿ, ಹಸ್ತವನ್ನು ಪಾದದ ಬೆರಳನ್ನು ಹಿಡ್ಕೊಳ್ಳಿ, ಉಸಿರು ತುಂಬಿಕೊಳ್ಳಿ, ಬೆನ್ನು ನೇರ ಮಾಡಿ, ಹಾಗೆಯೇ ಬೆನ್ನಿನ ಮುಂದಕ್ಕೆ ಬಾಗಿ ಹೊರಕ್ಕೆ ಹಾಕಿ ಸ್ಥಿತಿ. ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡ್ ಸಪ್ತ ಅಷ್ಟ. ಪೂರಕ ನೀರ. ರೇಚಕ ಕೈ ಕೆಳಕ್ಕೆ, ಹಾಗೆಯೇ ಸಮತಲ ಸ್ಥಿತಿಗೆ ಬನ್ನಿ. ವಿಶ್ರಾಂತಿ. ದೀರ್ಘ ಶ್ವಾಸವನ್ನು ತಗೊಳ್ಳಿ. ದೀರ್ಘ ಶ್ವಾಸ ಹೊರಕ್ಕೆ. ಇನ್ನೊಮ್ಮೆ ದೀರ್ಘ ಪೂರಕ, ದೀರ್ಘ ರೇಚಕ, ಇನ್ನೊಮ್ಮೆ ಪೂರಕ, ರೇಚಕ. ಸ್ವಸ್ಥ. ಬದ್ಧ ಕೋನಾಸನ ಚಾಲನೆ ಮತ್ತು ಸ್ಥಿತಿಗೆ ಹೋಗುವ. ಸಮತಲ ಸ್ಥಿತಿಗೆ ಬನ್ನಿ. ಎರಡೂ ಕಾಲುಗಳನ್ನು ಮಡಚಿ ನಿಮ್ಮ ಎರಡು ಹಸ್ತದಿಂದ ಪಾದವನ್ನು ಹಿಡ್ಕೊಳ್ಳಿ. ಬೆನ್ನು ನೇರ ಮಾಡಿ, ಪೂರಕ ಮಾಡಿ. ರೇಚಕ, ಪೂರಕ ನೀರ. ರೇಚಕ, ಪೂರಕ ನೀರ. ರೇಚಕ, ಪೂರಕ ನೀರ. ಈಗ ಸ್ಥಿತಿಗೆ ಹೋಗುವ. ಉಸಿರನ್ನು ತುಂಬಿಕೊಳ್ಳಿ, ಬೆನ್ನು ನೇರ ಮಾಡಿ, ಅದೇ ಬಿಗುವಿನಲ್ಲಿ ಉಸಿರು ಹೊರಕ್ಕೆ ಹಾಕ್ತಾ ಮುಂದಕ್ಕೆ ಬಾಗಿ ಸ್ಥಿತಿ. ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡ್ ಸಪ್ತ ಅಷ್ಟ. ಪೂರಕ ನೀರ. ಹಾಗೆ ಉಸ್ಕಾಲ್ ನೇರ ಮಾಡಿ. ಸಮತಲ ಸ್ಥಿತಿ, ವಿಶ್ರಾಂತಿ. ದೀರ್ಘ ಶ್ವಾಸವನ್ನು ತಗೊಳ್ಳಿ. ದೀರ್ಘ ಶ್ವಾಸವನ್ನು ಹೊರಕ್ಕೆ ಹಾಕಿ. ಇನ್ನೊಮ್ಮೆ ಪೂರಕ, ರೇಚಕ, ಇನ್ನೊಮ್ಮೆ ಪೂರಕ, ರೇಚಕ. ಸ್ವಸ್ಥ. ಹಾಗೆ ವಜ್ರಾಸನಕ್ಕೆ ಬನ್ನಿ. ಎರಡೂ ಕೈಯನ್ನು ಮೇಲಕ್ಕೆತ್ತಿ ಉಸಿರು ತುಂಬಿಕೊಳ್ಳಿ. ಉಸಿರು ಹೊರಕ್ಕೆ ಹಾಕ್ತಾ ಶಶಾಂಕಾಸನ. ಅಲ್ಲಿಂದಲೇ ಮಕರಾಸನಕ್ಕೆ ಬನ್ನಿ. ಮಕರಾಸನದಲ್ಲಿ ವಿಶ್ರಾಂತಿ. ಪಾದವನ್ನು ಸೇರಿಸಿ. ಪಾದಗಳು ಹಿಮ್ಮುಖವಾಗಿ ಚಾಚಿರಲಿ. ಎರಡು ಹಸ್ತವನ್ನ ಮುಷ್ಟಿ ಮಾಡಿ ತೊಡೆಯ ಮೂಲದಲ್ಲಿ ಇಟ್ಕೊಳ್ಳಿ. ಶಲಭಾಸನ ಚಾಲನೆ ಮತ್ತು ಸ್ಥಿತಿಯವರೆಗೆ ಹೋಗೋಣ. ಗಲ್ಲವನ್ನು ನೆಲಕ್ಕೆ ತಾಗಿಸಿ ಪೂರಕ ಮಾಡ್ತಾ ಎರಡೂ ಕಾಲನ ಮೇಲಕ್ಕೆತ್ತಿ. ರೇಚಕ, ಕಾಲು ಕೆಳಕ್ಕೆ. ಹಾಗೆ ಇನ್ನೊಮ್ಮೆ ಪೂರಕ ಮಾಡ್ತಾ ಕಾಲು ಮೇಲಕ್ಕೆತ್ತಿ. ರೇಚಕ, ಇನ್ನೊಮ್ಮೆ ಪೂರಕ ಮಾಡ್ತಾ ಕಾಲನ ಮೇಲಕ್ಕೆತ್ತಿ. ರೇಚಕ. ಈಗ ಸ್ಥಿತಿಗೆ ಹೋಗುವ. ಬೆಲ್ಲವನ್ನು ನೆಲಕ್ಕೆತ್ತಿ ಕೈಯನ್ನ ಮುಷ್ಟಿ ಮಾಡಿ ನೆಲಕ್ಕೆ ಒತ್ತಿ ಎರಡೂ ಕಾಲುಗಳನ್ನ ಮೇಲಕ್ಕೆತ್ತಿ ಉಸಿರು ತುಂಬಿಕೊಳ್ಳಿ. ಸ್ಥಿತಿ. ಉಸಿರಾಡಿ. ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡ್ ಸಪ್ತ ಅಷ್ಟ. ರೇಚಕ ಮಾಡ್ತಾ ಕಾಲು ಕೆಳಕ್ಕೆ ತನ್ನಿ. ಮಕರಾಸನಕ್ಕೆ ಬನ್ನಿ. ಮಕರಾಸನದಲ್ಲಿ ವಿಶ್ರಾಂತಿ. ಸ್ವಸ್ಥ. ಪಾದವನ್ನು ಸೇರಿಸಿ ಬಲ ಮಗ್ಗುಲಿಗೆ ಹೊರಳಿ ನಿಮ್ಮ ಬಲಹಸ್ತವನ್ನ ತಲೆಗೆ ಸಪೋರ್ಟ್ ಕೊಡಿ. ಅನಂತ ಶಯನಾಸನ ಚಾಲನೆ ಮತ್ತು ಸ್ಥಿತಿ. ಪೂರಕ ಮಾಡ್ತಾ ಎಡಕಾಲನ್ನ ಮೇಲಕ್ಕೆತ್ತಿ ಹಸ್ತದಿಂದ ಪಾದವನ್ನು ಸ್ಪರ್ಶ ಮಾಡಿ ಹಾಗೆಯೇ ವಾಪಸ್ ಉಸಿರನ್ನ ಹೊರಕ್ಕೆ ಹಾಕಿ
ಉಸಿರು ತುಂಬಿಕೊಳ್ತಾ ಎರಡು ಎಡಕಾಲು ಮೇಲಕ್ಕೆ ತನ್ನಿ. ಹಾಗೆ ರೇಚಕ, ಪೂರಕ, ರೇಚಕ. ಈಗ ಸ್ಥಿತಿಗೆ ಹೋಗುವ. ಪೂರಕ ಮಾಡ್ತಾ ಎಡಕಾಲನ್ನು ಮೇಲಕ್ಕೆತ್ತಿ ಪಾದವನ್ನು ಹಸ್ತದಿಂದ ಹಿಡ್ಕೊಳ್ಳಿ. ಸ್ವಲ್ಪ ಕತ್ತನ್ನು ಹೊರಡಿಸಿ ನಿಮ್ಮ ಪಾದವನ್ನು ನೋಡಿ. ಸ್ಥಿತಿ, ಚಾಚಿದ ಕಾಲು ನೇರವಿರಲಿ. ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡ್ ಸಪ್ತ ಅಷ್ಟ. ರೇಚಕ, ಕಾಲು ಕೆಳಕ್ಕೆ. ಹಾಗೆ ಎಡ ಮಗ್ಗುಲಿಗೆ ಹೊರಳಿ. ಎಡ ಹಸ್ತವನ್ನ ತಲೆಗೆ ಸಪೋರ್ಟ್ ಕೊಡಿ. ಕಾಲುಗಳು ನೇರವಾಗಿರಲಿ. ಪೂರಕ ಮಾಡ್ತಾ ಬಲ ಕಾಲನ್ನ ಮತ್ತು ಬಲ ಹಸ್ತವನ್ನು ಮೇಲಕ್ಕೆತ್ತಿ. ಹಾಗೆ ರೇಚಕ, ಪೂರಕ, ರೇಚಕ, ಪೂರಕ, ರೇಚಕ. ಈಗ ಸ್ಥಿತಿಗೆ ಹೋಗುವ. ಪೂರಕ ಮಾಡ್ತಾ ಬಲ ಕಾಲನ್ನ ಮೇಲಕ್ಕೆತ್ತಿ ಬಲ ಹಸ್ತದಿಂದ ಹಿಡ್ಕೊಳ್ಳಿ. ಎಡಕಾಲು ನೇರ ಇರಲಿ. ಕತ್ತನ್ನು ಹೊರಳಿಸಿ ನಿಮ್ಮ ಹಸ್ತವನ್ನು ನೋಡಿ. ಸ್ಥಿತಿ, ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡ್ ಸಪ್ತ ಅಷ್ಟ. ರೇಚಕ, ಕಾಲು ಕೆಳಕ್ಕೆ. ಹಾಗೆ ಮಕರಾಸನಕ್ಕೆ ಬನ್ನಿ. ಮಕರಾಸನದಲ್ಲಿ ವಿಶ್ರಾಂತಿ. ಎರಡೂ ಪಾದವನ್ನು ಒಟ್ಟಿಗೆ ಸೇರಿಸಿ ಹಸ್ತಗಳು ಭುಜದ ನೇರಕ್ಕೆ ತನ್ನಿ. ಅರ್ಧ ಭುಜಂಗಾಸನ, ಪೂರ್ಣ ಭುಜಂಗಾಸನ ಮತ್ತು ತಿರೇಕ್ ಭುಜಂಗಾಸನ ಚಾಲನೆ ಮತ್ತು ಸ್ಥಿತಿಗೆ ಹೋಗುವ. ಪೂರಕ ಮಾಡ್ತಾ ನಾಭಿಯವರೆಗೆ ಮೇಲಕ್ಕೆತ್ತಿ ಹಿಮ್ಮಡಿಯನ್ನು ಪರಸ್ಪರ ಸೇರಿಸಿ. ಹಾಗೆಯೇ ರೇಚಕ, ಪೂರಕ, ರೇಚಕ, ಪೂರಕ, ರೇಚಕ. ಈಗ ಅರ್ಧ ಭುಜಂಗಾಸನ ಸ್ಥಿತಿಗೆ ಹೋಗುವ. ಪೂರಕ ಮಾಡ್ತಾ ನಾಭಿಯವರೆಗೆ ಮೇಲಕ್ಕೆತ್ತಿ ಹಿಮ್ಮಡಿಯನ್ನ ಅಂತರದಲ್ಲಿದೆ ಅದನ್ನು ಪರಸ್ಪರ ಸೇರಿಸಿ ಬೆರಳುಗಳ ಹಿಮ್ಮುಖವಾಗಿ ಚಾಚರಲಿ ಉಸಿರಾಡಿ. ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡ್ ಸಪ್ತ ಅಷ್ಟ. ವಾಪಸ್ ಬನ್ನಿ. ಪಾದದ ಬೆರಳನ್ನು ಒತ್ತಿ ಅಲ್ಲಿಗೆ ಪೂರ್ಣ ಭುಜಂಗಾಸನ ಸ್ಥಿತಿಗೆ ಹೋಗೋಣ. ಪೂರಕ, ಹಾಗೆ ವಾಪಸ್ ಬನ್ನಿ. ಇನ್ನೊಮ್ಮೆ ಪೂರಕ, ಹಾಗೆ ವಾಪಸ್ ಬನ್ನಿ. ಇನ್ನೊಮ್ಮೆ ಪೂರಕ, ಹಾಗೆ ವಾಪಸ್ ಬನ್ನಿ. ಈಗ ಸ್ಥಿತಿಗೆ ಹೋಗುವ. ಕಾಲಿನ ಬೆರಳನ್ನು ಒತ್ತಿ ನೀರಲ್ಲಿ ಈಜಿಕೊಂಡು ಮುಂದೆ ಬಂದ ಹಾಗೆ ಮುಂದಕ್ಕೆ ಬನ್ನಿ. ಪೂರ್ಣ ಭುಜಂಗಾಸನ ಸ್ಥಿತಿಗೆ. ಹಿಮ್ಮಡಿಯನ್ನು ಪರಸ್ಪರ ಸೇರಿಸಿ ಮೇಲಕ್ಕೆ ನೋಡಿ. ಸ್ಥಿತಿ, ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡ್ ಸಪ್ತ ಅಷ್ಟ. ರೇಚಕ ಮಾಡ್ತಾ ವಾಪಸ್ ಬನ್ನಿ. ಬೆರಳನ್ನು ಒತ್ತಿ ಪಾರ್ಶ್ವ ಭುಜಂಗಾಸನ ಚಾಲನೆ. ಪೂರಕ ಮಾಡ್ತಾ ಭುಜಂಗಾಸನ ಸ್ಥಿತಿಗೆ ಬನ್ನಿ. ಬಲಭಾಗಕ್ಕೆ ಹೊರಳಿ ನಿಮ್ಮ ಪಾದ ನೋಡಿ. ಹಾಗೆ ವಾಪಸ್ ಬನ್ನಿ. ಬೆರಳನ್ನು ಒತ್ತಿ ಭುಜಂಗಾಸನ ಸ್ಥಿತಿಗೆ ಬನ್ನಿ. ಎಡಭಾಗಕ್ಕೆ ಹೊರಳಿ ನಿಮ್ಮ ಪಾದ ನೋಡಿ. ಹಾಗೆ ವಾಪಸ್ ಬನ್ನಿ. ಪೂರಕ ಮಾಡ್ತಾ ಭುಜಂಗಾಸನ ಸ್ಥಿತಿಗೆ ಬನ್ನಿ. ಬಲಭಾಗಕ್ಕೆ ಹೊರಳಿ ನಿಮ್ಮ ಪಾದ ನೋಡಿ. ಹಾಗೆ ವಾಪಸ್ ಬನ್ನಿ. ಪೂರಕ, ಭುಜಂಗಾಸನ. ಎಡಭಾಗಕ್ಕೆ ಹೊರಳಿ ನಿಮ್ಮ ಪಾದ ನೋಡಿ. ಹಾಗೆ ವಾಪಸ್ ಬನ್ನಿ. ಈಗ ತಿರೇಕ್ ಭುಜಂಗಾಸನ ಅಥವಾ ಪಾರ್ಶ್ವ ಭುಜಂಗಾಸನ ಸ್ಥಿತಿಗೆ ಹೋಗುವ. ಪಾದದ ಬೆರಳನ್ನು ಒತ್ತಿ ಹಸ್ತ ನೆಲಕ್ಕೆ ಕೊಡಿ. ಸ್ವಲ್ಪ ನೀರಲ್ಲಿ ಮುಂದಕ್ಕೆ ಬಂದ ಹಾಗೆ ಬಂದು ಭುಜಂಗಾಸನ ಸ್ಥಿತಿಗೆ ಬನ್ನಿ. ಬಲಭಾಗಕ್ಕೆ ಹೊರಳಿ ನಿಮ್ಮ ಪಾದ ನೋಡಿ. ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡ್ ಸಪ್ತ ಅಷ್ಟ. ಹಾಗೆಯೇ ವಾಪಸ್ ಬನ್ನಿ. ಭುಜಂಗಾಸನ ಸ್ಥಿತಿ. ಪಾದವನ್ನು ಒತ್ತಿ
ಉಸಿರು ತುಂಬಿಕೊಳ್ತಾ ಮೇಲಕ್ಕೆ ಬನ್ನಿ. ಎಡಭಾಗಕ್ಕೆ ಹೊರಳಿ ನಿಮ್ಮ ಪಾದ ನೋಡಿ. ತಿರ್ಯಕ್ ಭುಜಂಗಾಸನ ಸ್ಥಿತಿ. ಹಿಮ್ಮಡಿ ಸೇರಿಸಿ. ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡ್ ಸಪ್ತ ಅಷ್ಟ. ಹಾಗೆಯೇ ವಾಪಸ್ ಬನ್ನಿ. ಮಕರಾಸನದಲ್ಲಿ ವಿಶ್ರಾಂತಿ. ಸುಸ್ತ ಬೆನ್ನು ಕೆಳಕ್ಕೆ ಮಾಡಿ ಮಲಗಿ. ಎರಡೂ ಹಸ್ತವನ್ನ ಭುಜದ ನೆರಕ್ಕೆ ತನ್ನಿ. ಮರ್ಕಟಾಸನ ಚಾಲನೆ ಮತ್ತು ಸ್ಥಿತಿಗೆ ಹೋಗೋಣ. ಬಲಕಾಲ ಪೂರಕ ಮಾಡ್ತಾ 90 ಡಿಗ್ರಿ. ರೇಚಕ ಎಡಹಸ್ತದ ಕಡೆಗೆ ತನ್ನಿ. ನಿಮ್ಮ ದೃಷ್ಟಿ ಬಲಹಸ್ತದ ಕಡೆಗಿರಲಿ. ಪೂರಕ ಕಾಲು ನೇರ. ರೇಚಕ ಕಾಲು ಕೆಳಕ್ಕೆ. ಎಡಕಾಲು ಪೂರಕ. ರೇಚಕ ಬಲಹಸ್ತ. ಪೂರಕ ನೇರ. ರೇಚಕ ಕಾಲು ಕೆಳಕ್ಕೆ. ಬಲಕಾಲು ಪೂರಕ. ಎಡಹಸ್ತ. ದೃಷ್ಟಿ ಬಲಹಸ್ತದ ಕಡೆಗೆ. ಪೂರಕ ನೇರ. ರೇಚಕ ಕಾಲು ಕೆಳಕ್ಕೆ. ಎಡಕಾಲು ಪೂರಕ. ರೇಚಕ ಬಲಹಸ್ತದ ಕಡೆಗೆ. ದೃಷ್ಟಿ ಎಡಹಸ್ತದ ಕಡೆಗಿರಲಿ. ಪೂರಕ ನೇರ. ರೇಚಕ. ಈಗ ಸ್ಥಿತಿಗೆ ಹೋಗುವ. ಕೈ ಭುಜದ ನೇರಕ್ಕಿರಲಿ. ಪಾದ ಸೇರಿರಲಿ. ಪೂರಕ ಮಾಡ್ತಾ ಬಲಕಾಲು ಮೇಲಕ್ಕೆತ್ತಿ. ರೇಚಕ ಎಡಹಸ್ತದ ಕಡೆಗೆ. ನಿಮ್ಮ ಬಲ ಪಾದವನ್ನು ತನ್ನಿ. ಕೈಯಿಂದ ಹಿಡ್ಕೊಳ್ಳಿ. ದೃಷ್ಟಿ ಬಲಹಸ್ತದ ಕಡೆಗಿರಲಿ. ಬಲಭುಜ ಮೇಲೆ ಹೇಳ್ತಾ ಇದೆ. ಬಲಭುಜ ಆದಷ್ಟು ನೆಲಕ್ಕೆ ಒತ್ತಿ. ಸ್ಥಿತಿ. ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡ್ ಸಪ್ತ ಅಷ್ಟ. ಪೂರಕ ನೇರ. ರೇಚಕ ಕಾಲು ಕೆಳಕ್ಕೆ. ಈಗ ಎಡಕಾಲನ್ನು ಪೂರಕ ಮಾಡ್ತಾ 90 ಡಿಗ್ರಿ ಮೇಲಕ್ಕೆ ತನ್ನಿ. ಹಾಗೆ ರೇಚಕ ಮಾಡ್ತಾ ಬಲಹಸ್ತದ ಕಡೆಗೆ. ಬಲಹಸ್ತ ಪಾದ ಹಿಡ್ಕೊಳ್ಳಿ. ದೃಷ್ಟಿ ಎಡಹಸ್ತದ ಕಡೆಗಿರಲಿ. ಸ್ಥಿತಿ. ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡ್ ಸಪ್ತ ಅಷ್ಟ. ಪೂರಕ ನೇರ. ರೇಚಕ ಕಾಲು ಕೆಳಕ್ಕೆ. ವಿಶ್ರಾಂತ ಸ್ಥಿತಿಗೆ ಬನ್ನಿ. ದೀರ್ಘ ಶ್ವಾಸವನ್ನು ತಗೊಳ್ಳಿ. ದೀರ್ಘ ಶ್ವಾಸವನ್ನು ಹೊರಕ್ಕೆ ಹಾಕಿ. ಪಾದವನ್ನು ಸೇರಿಸಿ. ಎರಡೂ ಕಾಲನ್ನು ಮಡಚಿ ಪಾದ ನೆಲಕ್ಕೆ ತಾಗಿಸಿ. ಸೇತು ಬಂದಾಸನ ಚಾಲನೆ ಮತ್ತು ಸ್ಥಿತಿಗೆ ಹೋಗೋಣ. ನಿಮ್ಮ ಕಾಲಿನ ಆಂಕಲ್ ಪ್ಲೇಸನ್ನು ಹಿಡ್ಕೊಳ್ಳಿ. ಪೂರಕ ಮಾಡಿ. ಹಾಗೆಯೇ ನಿಮ್ಮ ದೇಹವನ್ನು ಮೇಲಕ್ಕೆತ್ತಿ. ರೇಚಕ ಬಟಕ್ಸ್ ನೆಲಕ್ಕೆ ತಾಗೋದು ಬೇಡ. ಪೂರಕ ರೇಚಕ ಪೂರಕ ರೇಚಕ. ಈಗ ಸೇತು ಬಂದಾಸನ ಸ್ಥಿತಿಗೆ ಹೋಗೋಣ. ಪೂರಕ ಮಾಡ್ತಾ ಸೊಂಟದ ಭಾಗವನ್ನ ಸಾಧ್ಯವಾದಷ್ಟು ಮೇಲಕ್ಕೆತ್ತಿ. ಸ್ಥಿತಿ. ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡ್ ಸಪ್ತ ಅಷ್ಟ. ಹಾಗೆ ರೇಚಕ ವಾಪಸ್ ಬನ್ನಿ. ಕಾಲುಗಳನ್ನು ನೇರ ಮಾಡಿ ಬಲ ಮಗ್ಗುಲಿಗೆ ಹೊರಳಿ. ವಿಶ್ರಾಂತಿ. ಎರಡು ಹಸ್ತಗಳ ಸಹಾಯದಿಂದ ಮೇಲಕ್ಕೆ ಬನ್ನಿ.
ಸಮಸ್ಥಿತಿಗೆ ಬನ್ನಿ. ಪ್ರಾರ್ಥನಾ ಸ್ಥಿತಿ. ಲಘು ಓಂಕಾರ. ಓಂ ಸಹನಾ ಭವತು ಸಹನೌ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ಹ್ರಾಂ ಮಿತ್ರಾಯ ನಮಃ. ತಾಡಾಸನ, ಉತ್ಥಾನಾಸನ, ಏಕಪಾದ ಪ್ರಸರಣಾಸನ, ಚತುರಂಗ ದಂಡಾಸನ, ಅಷ್ಟಾಂಗ ಪ್ರಣಿಪತಾಸನ, ಭುಜಂಗಾಸನ, ಅಧೋಮುಖ ಶ್ವಾನಾಸನ, ಏಕಪಾದ ಪ್ರಸರಣಾಸನ, ಉತ್ಥಾನಾಸನ, ತಾಡಾಸನ, ನಮಸ್ಕಾರ ಸ್ಥಿತಿ. ಮಂತ್ರ ಓಂ ಹ್ರೇಂ ರವಯೇ ನಮಃ. ಪೂರಕ, ರೇಚಕ, ಪೂರಕ, ರೇಚಕ, ಕುಂಭಕ, ಪೂರಕ, ರೇಚಕ, ಪೂರಕ, ರೇಚಕ, ಪೂರಕ, ರೇಚಕ. ಮಂತ್ರ ಓಂ ಹ್ರೂಂ ಸೂರ್ಯಾಯ ನಮಃ. ಊರ್ಧ್ವ ದೃಷ್ಟಿ, ನಾಸಿಕಾಗ್ರ ದೃಷ್ಟಿ, ಊರ್ಧ್ವ ದೃಷ್ಟಿ, ಸಮದೃಷ್ಟಿ, ಅಂತರದೃಷ್ಟಿ, ಊರ್ಧ್ವ ದೃಷ್ಟಿ, ನಾಸಿಕಾಗ್ರ ದೃಷ್ಟಿ, ಊರ್ಧ್ವ ದೃಷ್ಟಿ, ನಾಸಿಕಾಗ್ರ ದೃಷ್ಟಿ, ಊರ್ಧ್ವ ದೃಷ್ಟಿ, ಅಂತರದೃಷ್ಟಿ. ಮಂತ್ರ ಓಂ ಹ್ರೈಂ ಭಾನವೇ ನಮಃ. ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡ್ ಸಪ್ತ ಅಷ್ಟ ನವ ದಶ. ನಮಸ್ಕಾರ. ಮಂತ್ರ ಓಂ ಹ್ರೌಂ ಖಗಾಯ ನಮಃ. ತಾಡಾಸನ, ಉತ್ಥಾನಾಸನ, ಏಕಪಾದ ಪ್ರಸರಣಾಸನ, ಚತುರಂಗ ದಂಡಾಸನ, ಅಷ್ಟಾಂಗ ಪ್ರಣಿಪತಾಸನ, ಭುಜಂಗಾಸನ, ಅಧೋಮುಖ ಶ್ವಾನಾಸನ, ಏಕಪಾದ ಪ್ರಸರಣಾಸನ, ಉತ್ಥಾನಾಸನ, ತಾಡಾಸನ. ನಮಸ್ಕಾರ ಸ್ಥಿತಿ. ಮಂತ್ರ ಓಂ ರಹ ಓಷ್ಣೇ ನಮಃ. ಪೂರಕ, ರೇಚಕ, ಪೂರಕ, ರೇಚಕ, ಕುಂಭಕ, ಪೂರಕ, ರೇಚಕ, ಪೂರಕ, ರೇಚಕ, ಪೂರಕ, ರೇಚಕ. ಮಂತ್ರ ಓಂ ಹ್ರಾಂ ಹಿರಣ್ಯಗರ್ಭಾಯ ನಮಃ. ಊರ್ಧ್ವ ದೃಷ್ಟಿ, ನಾಸಿಕಾಗ್ರ ದೃಷ್ಟಿ,
ಊರ್ಧ್ವದೃಷ್ಟಿ, ಸಮದೃಷ್ಟಿ, ಅಂತರದೃಷ್ಟಿ, ಊರ್ಧ್ವದೃಷ್ಟಿ, ನಾಸಿಕಾಗ್ರದೃಷ್ಟಿ, ಊರ್ಧ್ವದೃಷ್ಟಿ, ನಾಸಿಕಾಗ್ರದೃಷ್ಟಿ, ಊರ್ಧ್ವದೃಷ್ಟಿ, ಅಂತರದೃಷ್ಟಿ. ಮಂತ್ರ ಓಂ ಹ್ರೀಂ ಮರೀಚಯೇ ನಮಃ. ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡ್ ಸಪ್ತ ಅಷ್ಟ ನವ ದಶ. ನಮಸ್ಕಾರ ಸ್ಥಿತಿ. ಮಂತ್ರ ಓಂ ಹ್ರೌಂ ಆದಿತ್ಯಾಯ ನಮಃ. ತಾಡಾಸನ, ಉತ್ಥಾನಾಸನ, ಏಕಪಾದ ಪ್ರಸರಣಾಸನ, ಚದುರಂಗ ದಂಡಾಸನ, ಅಷ್ಟಾಂಗ ಪ್ರಣಿಪತಾಸನ, ಭುಜಂಗಾಸನ, ಅಧೋಮುಖ ಶ್ವಾನಾಸನ, ಏಕಪಾದ ಪ್ರಸರಣಾಸನ, ಉತ್ಥಾನಾಸನ, ತಾಡಾಸನ. ನಮಸ್ಕಾರ. ಮಂತ್ರ ಓಂ ಹ್ರೈಂ ಸವಿತ್ರೇ ನಮಃ. ಪೂರಕ, ರೇಚಕ, ಪೂರಕ, ರೇಚಕ, ಕುಂಭಕ, ಪೂರಕ, ರೇಚಕ, ಪೂರಕ, ರೇಚಕ, ಪೂರಕ, ರೇಚಕ. ಮಂತ್ರ ಓಂ ಹ್ರೌಂ ಅರ್ಕಾಯ ನಮಃ. ಊರ್ಧ್ವದೃಷ್ಟಿ, ನಾಸಿಕಾಗ್ರದೃಷ್ಟಿ, ಊರ್ಧ್ವದೃಷ್ಟಿ, ಸಮದೃಷ್ಟಿ, ಅಂತರದೃಷ್ಟಿ, ಊರ್ಧ್ವದೃಷ್ಟಿ, ನಾಸಿಕಾಗ್ರದೃಷ್ಟಿ, ಊರ್ಧ್ವದೃಷ್ಟಿ, ನಾಸಿಕಾಗ್ರದೃಷ್ಟಿ, ಊರ್ಧ್ವದೃಷ್ಟಿ, ಅಂತರದೃಷ್ಟಿ. ಮಂತ್ರ ಓಂ ಹ್ರಃ ಭಾಸ್ಕರಾಯ ನಮಃ. ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡ್ ಸಪ್ತ ಅಷ್ಟ ನವ ದಶ. ನಮಸ್ಕಾರ. ಮಂತ್ರ ಓಂ ಶ್ರೀ ಸವಿತ್ರ ಸೂರ್ಯ ನಾರಾಯಣಾಯ ನಮಃ. ಪೂರಕ, ರೇಚಕ, ಪೂರಕ, ರೇಚಕ, ಕುಂಭಕ, ಪೂರಕ, ರೇಚಕ, ಪೂರಕ, ರೇಚಕ, ಪೂರಕ, ರೇಚಕ. ಫಲಶ್ರುತಿ ಮಂತ್ರ ಆದಿತ್ಯಸ್ಯ ನಮಸ್ಕಾರಾನ್ ಯೇ ಕುರ್ವಂತಿ ದಿನೇ ದಿನೇ ಆಯುಷ್ ಪ್ರಜ್ಞಾಂ ಬಲಂ ವೀರ್ಯಂ ತೇಜಸ್ತೇಷಾಂ ಚ ಛಾಯತೆ. ಅಕಾಲ ಮೃತ್ಯುಹರಣಂ ಸರ್ವವ್ಯಾಧಿ ವಿನಾಶನಂ
सूर्यपादोदकं तीर्थं जठरे धारयाम्यहम्। ॐ नमो भगवते सूर्यनारायणाय नमः। ಸೈಡ್ ಬೆಂಡಿಂಗ್ ಮಾಡುವ. ಹಾಗೆ ರೇಚಕ ಹಿಂದಕ್ಕೆ. ವಿಶ್ರಾಂತ ಸ್ಥಿತಿಗೆ ಬನ್ನಿ. ಕಣ್ಣನ್ನು ಮುಚ್ಚಿಕೊಳ್ಳಿ. ನಿಮ್ಮ ಉಸಿರಾಟವನ್ನು ಗಮನಿಸಿ. ಯೋಗಾಸನದಿಂದ, ಸೂರ್ಯ ನಮಸ್ಕಾರದಿಂದ ನಮ್ಮ ಶರೀರ ಆರೋಗ್ಯಪೂರ್ಣವಾಗಿದೆ. ಉಸಿರಾಟವನ್ನು ಗಮನಿಸಿ. ಹಸ್ತ ಮುಚ್ಚಿ ಕಣ್ಣಿಗೆ ಶಾಖವನ್ನು ಕೊಡಿ. ಹಾಗೆ ಶವಾಸನಕ್ಕೆ ಬನ್ನಿ. ಶವಾಸನ ಮಾಡುವ. ಕಾಲುಗಳ ನಡುವೆ ಅಂತರ ಇಟ್ಕೊಳ್ಳಿ. ಕೈಗಳು ಶರೀರದ ಪಕ್ಕದಲ್ಲಿ, ಹಸ್ತ ಮೇಲ್ಮುಖವಾಗಿರಲಿ. ಗಲ್ಲವನ್ನು ಸ್ವಲ್ಪ ಕೆಳಕ್ಕೆ ಮಾಡಿ ಕಣ್ಣುಗಳನ್ನು ಮೃದುವಾಗಿ ಮುಚ್ಚಿರಿ. ಮನಸ್ಸಿನಲ್ಲಿ ಯಾವುದೇ ಆಲೋಚನೆಗಳು ಬೇಡ. ಕೇವಲ ಉಸಿರಾಟವನ್ನೇ ಗಮನಿಸ್ತಾ ಇರಿ. ಯೋಗಾಸನವನ್ನು ಮಾಡಿ ಆಯಾಸಗೊಂಡಿರ್ತಕ್ಕಂಥ ನಿಮ್ಮ ಶರೀರಕ್ಕೆ ವಿಶ್ರಾಂತಿಯನ್ನು ಹೇಳಿ. ವಿಶ್ರಾಂತಿ. ವಿಶ್ರಾಂತಿಯ ಧಾರೆಯೊಂದು ಜಲಧಾರೆಯಂತೆ ನಿಮ್ಮ ನೆತ್ತಿಯಿಂದ ಪ್ರಾರಂಭವಾಗಿ ಪಾದಗಳ ಕಡೆ ಬರ್ತಾ ಇದೆ. ಎರಡು ಪಾದಗಳು, ಪಾದದ ಮೇಲ್ಭಾಗ, ಪಾದದ ಬೆರಳುಗಳು, ಪಾರ್ಶ್ನೇ ಸಂಧಿ, ಮೀನಖಂಡಗಳಿಗೆ ವಿಶ್ರಾಂತಿಯನ್ನು ಹೇಳಿ. ಕಾಲು ಮಂಡಿ, ತೊಡೆಯ ಸ್ನಾಯುಗಳು, ಸೊಂಟದ ಭಾಗ, ಹೊಟ್ಟೆಯ ಭಾಗಗಳಿಗೆ ವಿಶ್ರಾಂತಿಯನ್ನು ಹೇಳಿ. ಬೆನ್ನಿನ ಭಾಗ, ಎದೆಯ ಭಾಗ, ಎರಡು ಭುಜಗಳು, ತೋಳುಗಳು, ಹಸ್ತದ ಬೆರಳುಗಳಿಗೆ ವಿಶ್ರಾಂತಿಯನ್ನು ಹೇಳಿ. ಕುತ್ತಿಗೆಯ ಭಾಗ, ತಲೆಯ ಭಾಗ, ಮುಖದ ಭಾಗಗಳಿಗೆ ವಿಶ್ರಾಂತಿಯನ್ನು ಹೇಳಿ. ಉಸಿರಾಟವನ್ನು ಗಮನಿಸ್ತಾ ಇರಿ. ಪ್ರತಿಯೊಂದು ಶ್ವಾಸವನ್ನು ಗಮನಿಸಿ. ಎರಡೂ ಕೈಗಳ ಸಹಾಯದಿಂದ ಮೇಲಕ್ಕೆ ಬನ್ನಿ. ಪ್ರಾರ್ಥನೆ. ಓಂ ಅಸತೋ ಮಾ ಸದ್ಗಮಯ ತಮಸೋ ಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಮುಂದಕ್ಕೆ ಬಾಗಿ ಮೇಲಕ್ಕೆ ಬನ್ನಿ. ಹಸ್ತ ಉಚ್ಚಿ ಕಣ್ಣಿಗೆ ಶಾಖವನ್ನು ಕೊಡಿ.